ಕಚೇರಿ ಮುಂಭಾಗ ಅಂಗಡಿಗಳಿಗಾಗಿ ನಿರ್ಮಿಸಲಾಗಿದ್ದ ಶೆಡ್ಗಳ ತೆರವು ಕಾರ್ಯಾಚರಣೆ. ಬಂಗಾರಪೇಟೆ ತಾಲೂಕು ಕಚೇರಿ ಮುಂಭಾಗ ಅಂಗಡಿಗಳು ನಿರ್ಮಾಣಕ್ಕಾಗಿ ಹಾಕಲಾಗಿದ್ದ ಶೆಡ್ಗಳನ್ನು ತೆರವುಗೊಳಿಸಲಾಗಿದೆ. ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು 2013ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾದ ಮೇಲೆ 2016ರಲ್ಲಿ ತಾಲೂಕು ಕಚೇರಿ ಮುಂಭಾಗ ಶೆಡ್ಗಳಿಂದ ಅಂಗಡಿಗಳನ್ನು ನಿರ್ಮಿಸಿ ನಿರುದ್ಯೋಗಿ ಯುವಕರಿಗೆ ವಿವಿಧ ಚಟುವಟಿಕೆಗಳ ಮುಖೇನ ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶವಿತ್ತು. ಆದರೆ ವಿಪಕ್ಷ ಬಿಜೆಪಿಯವರು ತಾಲೂಕು ಕಚೇರಿ ಮುಂಭಾಗ ಫುಟ್ಪಾತ್ ಮೇಲೆ ಸಾರ್ವಜನಿಕರು ಸಂಚಾರ ಮಾಡುವ ಜಾಗದಲ್ಲಿ ಅಂಗಡಿಗಳು ನಿರ್ಮಿಸಿದರೆ ಜನತೆಗೆ ತೊಂದರೆಯಾಗುತ್ತದೆ ಎಂದು ಪ್ರತಿಭಟಿಸಿ ವಿರೋಧಿಸಿದ ಘಟನೆ ನಡೆದಿತ್ತು. ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಶಾಸಕರು ಒಳ್ಳೆ ಉದ್ದೇಶದಿಂದ ಮಾಡುತ್ತಿರುವ ಕೆಲಸಕ್ಕೆ ವಿಪಕ್ಷದವರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಪ್ರತಿಭಟಿಸಿದರು. ಸರಿಸುಮಾರು 10ಕ್ಕೂ ಅಧಿಕ ಅಂಗಡಿಗಳುಳ್ಳ ಶೆಡ್ಗಳು ನಿರ್ಮಾಣವಾಗಿದ್ದರೂ ಸಹ ಶಾಸಕರು ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಹಾಗೆ ಸ್ಥಗಿತವಾಗಿತ್ತು. 8 ವರ್ಷಗಳಿಂದ ಖಾಲಿಯಾಗಿ ಉಳಿದಿದ್ದ ಶೆಡ್ಗಳನ್ನು ನಿನ್ನೆ ಸಂಜೆ ಕೂಲಿ ಕಾರ್ಮಿಕರು ತೆರವುಗೊಳಿಸುವ ಕಾರ್ಯ ಆರಂಭಿಸಿ ಇಂದು ಮಧ್ಯಾಹ್ನದ ವೇಳೆಗೆ ಸಂಪೂರ್ಣವಾಗಿ ತೆರವುಗೊಳಿಸಿದ್ದಾರೆ. ವರದಿ ತುಮಟಗೆರೆ ಶಿವರಾಜು ಎಂ.